ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿ ಮಿಥುನ ರಾಶಿ. ರಾಹು ಹಾಗೂ ಕೇತುವಿನ ಸಂಚಾರ ನಡೆಯಲಿದ್ದು 18 ತಿಂಗಳುಗಳ ಕಾಲ ಏನು ಈ ಬದಲಾವಣೆ ಇರುತ್ತೆ, ಇದು ಈ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಗುರೂಜಿ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಮಿಥುನ ರಾಶಿ. ಈ ಮಿಥುನ ರಾಶಿಗೆ ಬುಧನು ಕಾರಕ ಆಗ್ತಾನೆ. ಈ ರಾಶಿಯಾಧಿಪತಿ ಬುಧ ಆಗ್ತಾನೆ. ಹ್ಮ್. ಬುಧನು ಬುದ್ಧಿಗೆ ಕಾರಕ ಆಗ್ತಾನೆ. ಹೀಗೆ ಈ ಬುಧನ ರಾಶಿಗೂ ಮತ್ತು ರಾಹುವಿನಿಗೂ ಏನ ಸಂಬಂಧ ಬರುತ್ತೆ ಅಂತಂದ್ರೆ, ಆ ರಾಶಿಯಲ್ಲಿ ಅಂದ್ರೆ ಮಿಥುನ ರಾಶಿಯಲ್ಲಿ ರಾಹು ಏನಾಗತ್ತೆ ಅಂದ್ರೆ ನೀಚ ಆಗ್ತಾನೆ. ಆ, ರಾಹುನು ನೀಚ ಆಗ್ತಾನೆ, ಅದು ಉಚ್ಚ ಆಗ್ತಾನೆ. ಮತ್ತು ಧನುದಲ್ಲಿ ರಾಹು ನೀಚ ಆಗ್ತಾನೆ. ಈಗ ಅಲ್ಲಿ ಕೇತು ಉಚ್ಚ ಆಗ್ತಾ, ಇಲ್ಲಿ ರಾಹು ನೀಚ ಆಗ್ತಾನೆ. ಯಾಕೆ ಮಿಥುನ ಮತ್ತು ಧನುಕ್ಕೆ ಒಂದು ಸಂಬಂಧ ಇದೆ. ಯಾಕೆಂದ್ರೆ ಧನು ರಾಶಿಯಲ್ಲಿ ರಾಹು ಇದ್ರೆ ಕೋದಂಡ ರಾಹು ಅಂತ ನಾವು ಹೇಳ್ತೀವಿ. ಹೀಗೆ ಮಿಥುನಕ್ಕೆ ಅಲ್ಲಿದೆ ಏಳನೇ ಮನೆಗೆ ಬರುತ್ತೆ. ಈ ರಾಹು ಧನುಗೆ ಬಂದ್ರೆ ಕೇತು ಮಿಥುನಕ್ಕೆ ಹೋಗ್ಬೇಕು. ಕೇತು ಮಿಥುನಕ್ಕೆ ಬಂದ್ರೆ ರಾಹು ಮಿಥುನಕ್ಕೆ ಬಂದ್ರೆ ಕೇತು ಧನುಗೆ ಹೀಗೆ ಉಚ್ಚ ಮತ್ತು ನೀಚ ಅನ್ನುವಂಥದ್ದು ಇರುತ್ತೆ. ಹೋದ್ರೆ ಇಬ್ರು ಹೋಗ್ತಾರ ಅವ್ರು. ಹಾಗಿರೋದ್ರಿಂದ ಈ ಒಂದು ಮಿಥುನ ರಾಶಿಗೆ ನವಮ ಭಾವ ಅಂದ್ರೆ 9ನೇ ಮನೆ. ಈ 9ನೇ ಮನೆಯಲ್ಲಿ ನಾವು ಏನು ತಗೋಬೇಕು ಅಂತಂದ್ರೆ, ಅದು ನಾವು ಪಿತ್ರಾಯಿತ ಸ್ಥಾನ ಅಂತ ತಗೋಬೇಕು. ಮತ್ತೆ ಪೂರ್ವಾಯಿತ ಕರ್ಮದ ಫಲ ಅಂತ ಹೇಳ್ತೀವಿ. ಮತ್ತೆ ಪಿತೃಸ್ಥಾನ, ನಮ್ಮ ತಂದೆ ತಾಯಿಗಳು ಹೇಗಿದ್ದಾರೆ, ನಮ್ಮ ತಂದೆಯ ಪೂರ್ವಾಜಿತ ಕರ್ಮ ನಮ್ಗೆ ಹೇಗಿದೆ, ಪೂರ್ವಾಜಿತ ನಮ್ಮ ತಂದೆ ತಾತ ಮುತ್ತಾತರು ಹಿಂದಿನ ಕಾಲದ ಏನಿದೆ ಬ್ಲಡ್ ಲೈನ್ ಅಂತ ಇರುತ್ತೆ, ಪೂರ್ವಾಜಿತ ಕರ್ಮ ಮತ್ತೆ ನಮ್ಮ ಪೂರ್ವಜರು ಹೆಂಗಿದ್ದಾರೆ ಅಂತ ನಾವು 9ನೇ ಭಾವದನ್ನ ನೋಡ್ಬೇಕು. ಆದ್ರೆ ಆ ಭಾವದಲ್ಲಿ ರಾಹು ಇದ್ದಾನೆ. ಬಟ್ 9ನೇ ಮನೆಯಲ್ಲಿ ರಾಹು ಇದ್ದಾಗ ಸಾಮಾನ್ಯವಾಗಿ ನಮಗೆ ತಂದೆಗೆ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಮತ್ತೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು. ಮತ್ತೆ ಅವರ ಯಾರು ಈ ರಾಶಿಯವರಿದ್ದಾರೆ, ಈ ಒಂದು ಮಿಥುನ ರಾಶಿಯವರು, ಅವರ ತಂದೆಯ ಆಸ್ತಿ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಆದರೆ ಕಾರಕ ಗ್ರಹ ರವಿ, ಕಾರಕ ಅಂದ್ರೆ ಪಿತೃಗಳನ್ನ ಕಾರಕ ಗ್ರಹ ರವಿ ಆದ್ರೂ ಕೂಡ ಆ ಕಾರಕ ಗ್ರಹ ಆಗಿ ಆ ಸ್ಥಾನದಲ್ಲಿ ಇರೋದು ಬೇರೆ ಗ್ರಹಗಳು. ಅಂದ್ರೆ ರಾಹು ಮಾಯಾಗ್ರಹ. ಏನ್ ಮಾಡ್ತಾನೆ ಅಂತಂದ್ರೆ, ಕೆಲವೊಂದಷ್ಟು ಆಸ್ತಿ ವಿಚಾರದಲ್ಲಿ ಪ್ರಪ್ರದ ಆಸ್ತಿ ವಿಚಾರದಲ್ಲಿ ಬರುತ್ತೆ. ರಾಹು ತರೋದೇ ಆಸ್ತಿ ವಿಚಾರದಲ್ಲಿ. ಪಿತರಾಯತ ಆಸ್ತಿಗೆ ಸಂಬಂಧಪಟ್ಟಂತೆಲ್ಲ ರಾಹುನನ್ನು ನಾವು ನೋಡ್ಬೇಕು. ಹಾಗಾಗಿ ಅಲ್ಲಿ ಅವನು 9ನೇ ಭಾವದಲ್ಲಿ ಕೂತ್ಕೊಂಡಾಗ ತಂದೆಯ ಆಸ್ತಿಯಲ್ಲಿ ಮಗ ಹೋಗಿ ಕೇಳ್ತಾನೆ, ನಾನು ಪಾಲ್ಬೇಕು ಅಂತ ಕೇಳ್ಬೋದು. ಅದೊಂದಿರುತ್ತೆ. ಅಥವಾ ತಂದೆ ನಿನಗೆ ನಾನು ಭಾಗ ಕೊಡಲ್ಲ ಅಂತ ಹೇಳ್ಬೇಕು. ತಂದೆ ಮಕ್ಕಳ ಸಂಬಂಧ ಅದು. ಯಾರು ಕೇಳಿದ್ರು ಪ್ರಶ್ನೆ ಒಂದೇ ಇರ್ತದೆ. ತಂದೆ ಹತ್ರ ಕೇಳೋದು ಬರುತ್ತೆ, ಕೊಡಲ್ಲ ಅಂದ್ರು ಅಂದ್ರೂ ಅದೇ ಆಸ್ತಿ ಇರುತ್ತೆ, ಕೊಡುವಂತ ಕೇಳೋದು ಅದೇ ಆಸ್ತಿ. ಹಾಗಾಗಿ ತಂದೆಯ ಮಕ್ಕಳ ಸಂಬಂಧ ಇರೋದ್ರಿಂದ ಏನಾಗುತ್ತೆ, ಆ ತಂದೆ ನನಗೇನು ಕೊಡಲ್ಲ, ನನಗೆ ನಿನ್ನ ದಾರಿ ನೋಡ್ಕೊಂತ ಹೇಳ್ಬೋದು. ಇಲ್ಲ ಮಗ ನನ್ನ ದಾರಿ ನಾನು ನೋಡ್ಕೊತೀನಿ, ನಾನು ಕೊಡು ಅಂತ ಹೇಳ್ಬೋದು. ಎರಡು ಪ್ರಶ್ನೆ ಒಂದೇ ಇರುತ್ತೆ, ಉತ್ತರನೂ ಅದೇ ಇರುತ್ತೆ ಯಾರು ಕೇಳಿದ್ರು ಕೂಡ. ಹಾಗಾಗಿ ಅಲ್ಲಿ ಆ ಒಂದು ಸಂದರ್ಭ ಇರುತ್ತೆ. ಮತ್ತೆ ಕುಂಭ ಅಂದ್ರೆ ಏನು ತಗೊಳ್ಳೋದು ಅಂದ್ರೆ, ತುಂಬಿದ ಬಿಂದಿಗೆ ನಾವು ಕುಂಭ ಅಂತ ಹೇಳ್ತೀವಿ, ಪೂರ್ಣ ಕುಂಭ ಅಂತೇಳಿ. ಹಾಗೆ ಜ್ಞಾನದ ಭಂಡಾರ ಅದು. ಕುಂಭರಾಶಿ ಒಂದು ಜ್ಞಾನದ ಭಂಡಾರ ಸ್ಥಾನ. ಹಾಗಾಗಿ ಅವರಿಗೆ ವಿಶೇಷವಾಗಿರ್ತಕ್ಕ ಮೂರರಲ್ಲಿ ಅಲ್ಲಿ ಕೇತು ಬರ್ತಾರೆ. 3ನೇ ಮನೆ ಕೇತು ಏನ್ ಬಂದಾಗ ಏನಾಗುತ್ತೆ, ವಿಕ್ರಮ ಸ್ಥಾನ. ಅದು ತುಂಬಾ ಒಳ್ಳೆ ಫಲವನ್ನು ಕೊಡ್ತಾನೆ 3ರಲ್ಲಿ ಕೇತು ಆ ಒಂದು ರಾಶಿಯವರಿಗೆ. ವಿಕ್ರಮ ಸ್ಥಾನ ಅಂತಂದ್ರೆ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಏನೇ ಒಂದು ಶತ್ರು ಧ್ವಂಸ ಆಗ್ಬಿಡ್ತಾರೆ ಅಂತ ವಿಶೇಷವಾಗಿರ್ತಕ್ಕ ಶಕ್ತಿಯನ್ನ ಈ ಕೇತು ಕೊಡ್ತಾರೆ. ಮತ್ತೆ ಸಿಕ್ಸ್ ಸೆನ್ಸ್, ನಿಮಗೆ ಮುಂದೆ ಏನಾಗುತ್ತೆ, ನಾಳೆ ಏನಾಗುತ್ತೆ, ನಾನು ಏನಾಗಲ್ಲ ಅನ್ನೋದನ್ನ ನೀವು ನೋಡಿದ ತಕ್ಷಣದಲ್ಲಿ ನಿಮಗೆ ಅರ್ಥ ಮಾಡುವಂತ ಒಂದು ಸಾಮರ್ಥ್ಯ ಆ ಒಂದು ಮಿಥುನ ರಾಶಿಯವರಿಗೆ ಬರ್ತದೆ. ಮತ್ತೆ ಒಬ್ಬರು ವ್ಯಕ್ತಿಯನ್ನ ನೋಡಿದ್ರೆ ಆ ವ್ಯಕ್ತಿ ಹೇಗೆ ಏನು ಅಂತ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಮಿಥುನ ರಾಶಿಯವರಿಗೆ ಬರ್ತದೆ. ಯಾಕೆಂದ್ರೆ ಮಿಥುನ ರಾಶ್ಯಾಧಿಪತಿ ಬುಧ ಬುದ್ಧಿಕಾರಕ. ಮತ್ತೆ ಅವನು ಚತುರ್ಥ ಸ್ಥಾನಾಧಿಪತಿ ಕೂಡ ಬುಧನೇ ಆಗ್ತಾನೆ. ದಶಮಾಧಿಪತಿ ಗುರು ಆಗ್ತಾನೆ, ಸಪ್ತಮಾಧಿಪತಿ ಗುರು ಆಗ್ತಾನೆ. ಇಲ್ಲಿ ಏನಾಗ್ತದೆ, ಕೇಂದ್ರದಲ್ಲಿ ಗ್ರಹಗಳು, ಕೇಂದ್ರ ತ್ರಿಕೋಣದಲ್ಲಿ ಗ್ರಹಗಳು ಶುಭ ಗ್ರಹಗಳೇ ಆಗ್ತದೆ. ಈ ಮಿಥುನ ರಾಶಿ ಬಹಳ ವಿಶೇಷವಾಗಿರ್ತಕ್ಕ ಒಂದು ಚೈತನ್ಯ ಇರ್ತಕ್ಕಂಥ ರಾಶಿ ಅದು. ಯಾಕೆ ಅಂತಂದ್ರೆ ಸುಖಸ್ಥಾನಾಧಿಪತಿನೂ ಅವನೇ ಇರ್ತಾರೆ, ಸಪ್ತಮ ಮತ್ತು ದಶಮ ಗುರು ಇರ್ತಾರೆ. ಈ ಗುರು ಮತ್ತೆ ಬುಧ ಮತ್ತು ಗುರು ಇಬ್ರು ಕೂಡ ಶುಭ ಗ್ರಹಗಳು ಅಂತ ಹೇಳ್ತೀವಿ. ಮತ್ತೆ ದ್ವಿತೀಯ ಧನಸ್ಥಾನ ವಾಕ್ಸ್ಥಾನಾಧಿಪತಿ ಕೂಡ ಚಂದ್ರ, ಅವನು ಕೂಡ ಶಿವ ಫಲವನ್ನೇ ಕೊಡ್ತಕ್ಕಂಥವ್ರು. ಹಾಗಾಗಿ ಮತ್ತೆ ತುಂಬಾ ಒಳ್ಳೆಯ ಒಂದು ಫಲ ಸಿಗ್ತಕ್ಕಂಥದ್ದು. ಆದ್ರೆ 9ನೇ ಮನೆ ಒಳ್ಳೇದಲ್ಲ ಅಂತ ಹೇಳ್ತೀವಿ. 9ನೇ ಮನೆಯಲ್ಲಿ ರಾಹು ಬಂದಾಗ ತಂದೆ ಆರೋಗ್ಯ ಕೆಡೋದು, ತಂದೆಯ ಒಂದು ಅಕಸ್ಮಾತ್ ಆಗಿ ತಂದೆ ಬಿದ್ದು ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಈ ತರ ಅದು ಇರುತ್ತೆ. ಮತ್ತೆ ನಮಗೂ ಕೂಡ 9ನೇ ಮನೆಯ ಅದೃಷ್ಟವನ್ನ ಕಡಿಮೆ ಮಾಡ್ತದೆ. ಯಾಕೆಂದ್ರೆ ಭಾಗ್ಯೋದಯ ಆಗ್ಬೇಕು. ಮನುಷ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಭಾಗ್ಯೋದಯ ಅಂತ ಇರ್ತದೆ. ಯಾವಾಗಲೂ ಮನುಷ್ಯನಿಗೆ ಕೆಟ್ಟದ್ದಾಗೋದಿಲ್ಲ, ಯಾವಾಗಲೂ ಒಳ್ಳೇದೇ ಆಗೋದಿಲ್ಲ. ಒಂದು ಕಾಲದಲ್ಲಿ ನಾವು ಕಾಲಘಟ್ಟದಲ್ಲಿ ಒಂದೇನೋ ಒಂದು ಆಗ್ತಾ ಇರುತ್ತೆ, ಮತ್ತೆ ಏರಿಳಿತಗಳ ಜೀವನದಲ್ಲಿ ಯಾವಾಗಲೂ ಇರ್ತದೆ. ಹಾಗಾಗಿ ಈ ಭಾಗ್ಯಸ್ಥಾನಕ್ಕೆ ರಾಹು ಬಂದಾಗ ನಮಗೆ ಭಾಗ್ಯೋದಯ ಆಗೋದಿಲ್ಲ. ಅಂದ್ರೆ ನಾವು ಮುಟ್ಟಿದ ಕೆಲಸ ಕಾರ್ಯ ವ್ಯವಹಾರಗಳೆಲ್ಲ ಸ್ವಲ್ಪ ನಿಧಾನ ಆಗ್ತದೆ, ಸ್ಟ್ರಕ್ ಆಗತ್ತೆ, ನಿಂತು ಹೋಗುತ್ತೆ. ಮತ್ತೆ ಆಸ್ತಿ ವಿಚಾರದಲ್ಲಿ ಈ ಸಮಯದಲ್ಲಿ ತುಂಬಾ ಕಾಂಪ್ಲಿಕೇಶನ್ ಇರುತ್ತೆ. ನೀವೊಂದು ಆಸ್ತಿ ತಗೋಬೇಕು, ಒಂದು ಮನೆ ತಗೋಬೇಕು, ಫ್ಲಾಟ್ ತಗೋಬೇಕು, ಕಾರ್ ತಗೋಬೇಕು. ಇದನ್ನ ನಾನು ಒತ್ತಿಯಾಗಿ ಈ ಮನೆ ಫ್ಲಾಟ್ ಕಾರು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಚರಾಸ್ತಿ ಅಲ್ಲ, ಇದು ಸ್ಥಿರಾಸ್ತಿ. ಇದು ಜೀವನದಲ್ಲಿ ಒಂದು ಸಲ ಆದ್ರೆ ಮತ್ತೆ 2 ಸಲ ಮಾಡ್ತೀವಿ ಅನ್ನೋದು ನಮಗೂ ಗ್ಯಾರಂಟಿ ಇಲ್ಲ. ಮತ್ತೆ ನಮ್ಮ ಒಂದು ಕುಟುಂಬಕ್ಕೆ, ನಮ್ಮ ಹೆಂಡತಿ ಮಕ್ಕಳು ವೃದ್ಧ ತಂದೆ ತಾಯಿ ವೃದ್ಧರಾಗಿರ್ತಾರೆ, ಅವ್ರಿಗೆಲ್ಲ ಒಂದು ಜೀವನಕ್ಕೆ ಭದ್ರತೆ ಬೇಕು. ಈಗ ನಾನು ಇದೀನಿ, ನಾನೇನೋ ಮಾಡ್ತೀನಿ, ನಾನು ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಒಂದು ಚಿಂತನೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಆವಾಗ ಒಂದು ಜೀವನಕ್ಕೆ
ಹೆಂಡತಿ ಮಕ್ಕಳು ವಯಸ್ಸಾದ ತಂದೆ ತಾಯಿ ಹಾಗೆ ಒಂದು ಸಮಾಜದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಅವ್ರಿಗೆ ಭದ್ರತೆ ಕೊಡ್ಬೇಕು. ಅವ್ರಿಗೆ ಭದ್ರತೆ ಇದೆ ಅಂತಂದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಲೆಕ್ಕ. ಹಾಗಾಗಿ ಆ ಒಂದು ಭದ್ರತೆ ಕೊಡೋದಕ್ಕೂ ಕೂಡ ತಂದೆಗೆ ತೊಂದರೆ ಆಗ್ತದೆ. ಅಂದ್ರೆ ಆಸ್ತಿ ವಿಚಾರದಲ್ಲಿ ಅದನ್ನ ಅವ್ರು ಮಾಡ್ಲಿಕ್ಕೆ ಆಗಲ್ಲ. ಒಂದ್ ವೇಳೆ ಮಾಡಿದ್ರು ಅಂತ ಇಟ್ಕೊಂಡ್ರೆ ಅವ್ರಿಗೆ ಲೀಗಲ್ ತೊಂದರೆ ಬರೋ ಸಾಧ್ಯತೆ ಇರುತ್ತೆ. ಅದಿಲ್ಲ ಎಲ್ಲ ಚೆನ್ನಾಗಿತ್ತು, ವಾಸ್ತುವಿನ ತೊಂದರೆ ಇರುತ್ತೆ. ವಾಸ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಮನೆಗೆ ಒಂದು ಜಾಗ ತಗೋಬೇಕು, ವಾಸ್ತು ಬಹಳ ಮುಖ್ಯ. ವಾಸ್ತು ಈ ರಾಹು ಕೇತುಗಳು ಭಾಗ್ಯದಲ್ಲಿದ್ದಾಗ ಅಥವಾ ಚತುರ್ಥ ಸ್ಥಾನದಲ್ಲಿ ರಾಹು ಇದ್ರೆ, 9ನೇ ಮನೆಯಲ್ಲಿ ರಾಹು ಇದ್ರೆ, ಅಷ್ಟಮದಲ್ಲಿ ರಾಹು ಇದ್ರೆ ನಾವು ಅದನ್ನ ಬಹಳ ನಾವು ಸೂಕ್ಷ್ಮವಾಗಿ ಅದನ್ನ ಗಂಭೀರವಾಗಿ ಆ ವಿಚಾರವನ್ನು ನಾವು ಯೋಚನೆ ಮಾಡ್ಬೇಕಾಗತ್ತೆ ಮತ್ತೆ ಚಿಂತನೆ ಮಾಡ್ಬೇಕಾಗತ್ತೆ. ಕಾರಣ ಏನು ಅಂತಂದ್ರೆ ಈ ರಾಹು ಕೇತುಗಳು ಏನಾದ್ರೂ ಮನೆಗೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅವ್ರು ಕನೆಕ್ಟ್ ಆಯ್ತು ಅಂತಂದ್ರೆ ಈ ಒಂದು ವಾಸ್ತು ಸಂಬಂಧ ನಾವು ವಾಸ್ತು ಪ್ರಕಾರ ಮನೆ ಕಟ್ತೀವಿ, ಕರೆಕ್ಟ್ ಆಗಿ ಕಟ್ತೀವಿ, ಎಲ್ಲ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಪ್ರಕಾರ ಕಟ್ತೀವಿ, ಆದ್ರೂ ಕೂಡ ದೋಷ ಬರುತ್ತೆ. ಕಾರಣ ಭೂಮಿಯ ಒಳಗಡೆ, ಭೂಮಿಯಲ್ಲಿ ಒಂದು 5 ಅಡಿ 10 ಅಡಿ 8 ಅಡಿ ಕೆಳಗಡೆ, 3 ಅಡಿ 4 ಅಡಿ ಕೆಳಗಡೆ ನೂರಾರು ವರ್ಷಗಳ ಹಿಂದೆ ಆ ಆಸ್ತಿಯಲ್ಲಿ ಯಾರು ಹೂತಾಕಿದ್ರೆ ನಮ್ಗೆ ಗೊತ್ತಿರಲ್ಲ. ಅಲ್ಲಿ ಅಸ್ಥಿ, ಚರ್ಮ, ಇದ್ದಿಲು, ಲೋಹ, ಆಮೇಲೆ ಹಾಲು ವೃಕ್ಷ, ಈ ನಿಧಿ ಶೋಧನೆ ಮಾಡಿದಂತ ಜಾಗ ಇವೆಲ್ಲ ಇದೆ ಅಂತಂದ್ರೆ ಭೂಮಿ ಒಳಗಡೆ ಇದೆ ಅಂತಂದ್ರೆ ನೀವು ಎಷ್ಟು ಕರೆಕ್ಟ್ ಮನೆ ತಗೊಂಡ್ರು ಕೂಡ ನಿಮಗೆ ಅದು ತೊಂದರೆ ಆಗ್ತದೆ. ಕಾರಣ ಅಲ್ಲಿ ಈ ಒಂದು ಸಮಯದಲ್ಲಿ ಏನು ರಾಹು ಕೇತುಗಳು ನಮಗೆ ಜಾತಕಕ್ಕೆ ಅವ್ರು ಏನು ಪ್ರಾಬ್ಲಮ್ ಇದೆ ಅಂತ ಅಂದಾಗ ನಾವು ಆಸ್ತಿ ತಗೊಳಕ್ ಹೋದ್ರೆ ಅಂತ ಆಸ್ತಿ ನಮಗೆ ಸಿಗುವ ಯೋಗಗಳು ಜಾಸ್ತಿ ಇರುತ್ತೆ. ಅಂದ್ರೆ ಕೆಟ್ಟ ಪರಿಣಾಮ ಕೊಡ್ತಕ್ಕಂತ ಜಾಗಗಳು, ಸ್ಥಳಗಳು ಅಂದ್ರೆ ಮನೆ ಆಗ್ಲಿ, ಫ್ಲಾಟ್ ಆಗ್ಲಿ, ಸೈಟ್ ಆಗ್ಲಿ ಅಥವಾ ಕೃಷಿ ಜಮೀನಾಗ್ಲಿ ಯಾವುದೇ ತಗೊಂಡ್ರು ಕೂಡ ಅದು ನಮಗೆ ಅಂತ ಕೈ ಹತ್ತದಿಲ್ಲ. ಅದು ನಮಗೆ ತುಂಬಾ ತೊಂದರೆ ಕೊಡ್ತದೆ. ಅದು ತಗೊಂಡು ತುಂಬಾ ನಮಗೆ ಕಷ್ಟಗಳು ಬರುತ್ತೆ, ಬಡತನ ಬರುತ್ತೆ, ಸಾಲಗಳಾಗ್ಬೋದು, ಈ ತರ ಎಲ್ಲ ಆಗುವಂತ ಸಾಧ್ಯತೆಗಳು ಎಷ್ಟೋ ನಾವು ನೋಡಿರ್ತೀವಿ. ಪ್ರಪಂಚದ ಎಷ್ಟೋ ಜನರ ಕಷ್ಟ ಪರಿಸ್ಥಿತಿ ನಾವು ನೋಡಿರ್ತೀವಿ. ಹಾಗೆ ಆ ತರ ಆಗುವಂತ ಸಾಧ್ಯತೆಗಳು ಈ ಒಂದು ಸಮಯದಲ್ಲಿ ಅವ್ರಿಗಿರುತ್ತೆ. ಹಾಗಾಗಿ ಅವ್ರೆಲ್ಲವನ್ನೂ ನೋಡ್ಬೇಕು. ಅದಕ್ಕೆ ಶಲ್ಯ ಶೋಧನೆ ಅಂತ ಹೇಳ್ತಾರೆ. ಶಲ್ಯ ಶೋಧನೆ ಅಂದ್ರೆ ಒಬ್ರು ಮನೆ ತಗೊಳ್ಳುವಾಗ, ಫ್ಲಾಟ್ ತಗೊಳ್ಳುವಾಗ, ಕಾರ್ ತಗೊಳ್ಳುವಾಗ, ಇದು ಯಾವುದೇ ಒಂದು ಆಸ್ತಿ ತಗೊಳ್ಳುವಾಗ ಅವ್ರು ನೋಡ್ಬೇಕು ಶಲ್ಯ ಶೋಧನೆ. ಅಂದ್ರೆ ಭೂಮಿ ಒಳಗಡೆ ಏನಾದ್ರೂ ತೊಂದರೆ ಇದೆಯಾ ಅಂತ ಪ್ರಶ್ನೆ ಲಗ್ನ ಹಾಕ್ಬೇಕು, ಇಲ್ಲ ಆರೂಢ ಲಗ್ನ ಹಾಕ್ಬೇಕು. ಆ ಒಂದು ಸೈಟ್ಗೆ ಡೇಟ್ ಆಫ್ ಬರ್ತ್ ಟೈಮ್ ಇರಲ್ಲ, ಆವಾಗ ನಾವು ಪ್ರಶ್ನೆ ಲಗ್ನ ಹಾಕಿ ಚೆಕ್ ಮಾಡಿ ಮತ್ತೆ ಶಲ್ಯ ಶೋಧನೆಯನ್ನ ಮಾಡಿ ಮತ್ತೆ ಅಲ್ಲಿ ಆ ಭೂಮಿಯನ್ನ ಮರ್ಮಸ್ಥಾನ ಅಂತ ನಾವೇನ್ ಹೇಳ್ತೀವಿ ಆ ಮರ್ಮಸ್ಥಾನವನ್ನು ಅಗೆದು ಆ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಎಲ್ಲ ಮಾಡಿ ನಾವು ಮನೆ ಅದು ಕಟ್ಟಬಹುದಾ, ಅದು ಮನೆ ಕಟ್ಟೋದಕ್ಕೆ ಯೋಗ್ಯವಾದ ಸ್ಥಳವ ಅಥವಾ ಇವರಿಗೆ ಇದು ಸರಿಯಾಗಿ ಇದು ಒಳ್ಳೆಯದನ್ನ ಈ ಮನೆಯಲ್ಲಿ ಯಶಸ್ಸು ಅವರಿಗೆ ದೊರಕತ್ತಾ ಅಂತ ನಾವು ಚಿಂತನೆಯನ್ನ ಆ ಒಂದು ಭಾಗದಲ್ಲಿ ಮಾಡ್ಬೇಕು. ಹಾಗಾಗಿ ಆಸ್ತಿ ವಿಚಾರದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಮತ್ತೆ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಯಾಕೆಂದ್ರೆ 9ರಲ್ಲಿರ್ತಕ್ಕಂಥ ರಾಹು ನಿಮ್ಗೆ ಯಾರಿಗಾರ ದುಡ್ಡು ಕೊಟ್ರೆ ಬರೋದಿಲ್ಲ ಅನ್ನೋಕ್ಕಿಂತ ಕೊಟ್ಟರೆ ಬೇಕಾದ ಸಮಯದಲ್ಲಿ ಸಿಗೋದಿಲ್ಲ. ಬರೋದಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ನೀವು ಬೇಕಾದ ಸಮಯದಲ್ಲಿ ಸಿಗದೇ ಇರ್ಬೋದು, ಲೇಟ್ ಆಗ್ಬೋದು, ಇಲ್ಲ ನಿಮಗೆ ಸ್ಯೂರಿಟಿ ಹಾಕಿದ್ರೆ ಅದು ನಿಮಗೆ ತೊಂದರೆ ಆಗ್ಬೋದು. ನೀವು ಮತ್ತೆ ನಾಳೆ ಅದನ್ನ ರಿಕವರಿ ಮಾಡುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ಸ್ಯೂರಿಟಿ ಹಾಕೋದು, ಇಲ್ಲ ನೀವು ಸಾಲ ತಗೊಳ್ಳೋದು, ಸಾಲ ಕೊಡೋದು, ಯಾರಿಗಾರು ಏನಾದ್ರು ಗ್ಯಾರಂಟಿ ಕೊಡೋದು, ಇದನ್ನೆಲ್ಲ ಆದಷ್ಟು ನಾವು ಮಾಡೋದನ್ನ ಈ ಸಮಯದಲ್ಲಿ ಅವಾಯ್ಡ್ ಮಾಡಬೇಕು. ಮತ್ತೆ ಆಸ್ತಿ ವಿಚಾರ ಬಂದಾಗ ಕೂಲಂಕುಷವಾಗಿ ಕಾನೂನುಬದ್ಧವಾಗಿ ಲೀಗಲ್ ಆಗಿ ನೋಡಿಕೊಂಡು ಮತ್ತೆ ನಮ್ಮ ಹೆಸರಿಗೆ ಅದು ಸಾರಾವಳಿ ಬರುತ್ತಾ ಇಲ್ವಾ ಅಂತ ನೋಡಿಕೊಂಡು ಮತ್ತೆ ಶಲ್ಯ ಶೋಧನೆ, ಮರ್ಮ ಸ್ಥಾನ ಅಗದು ಮಣ್ಣು ಪರೀಕ್ಷೆ ಮಾಡಿ ಎಲ್ಲವನ್ನು ನಾವು ನಿಧಿ ಶೋಧನೆ ಮಾಡಿ ಅಂದ್ರೆ ಅಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ನಾವು ಎನರ್ಜಿ ಅಂದ್ರೆ ಅಲ್ಲಿ ಧನಾತ್ಮಕ ಶಕ್ತಿ ಇದೆ ಅಂತ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಆದ್ಮೇಲೆ ಆಸ್ತಿ ವಿಚಾರಕ್ಕೆ ಹೋಗ್ಬೇಕು. ಇನ್ನು 3ನೇ ಮನೆಯಲ್ಲಿರ್ತಕ್ಕಂಥ ಕೇತು ಒಳ್ಳೆಯ ವಿಚಾರವನ್ನು ಕೊಡ್ತಾನೆ, ವಿಚಾರ, ಯೋಚನೆ, ಚಿಂತನೆ ಎಲ್ಲವನ್ನು ಕೊಡ್ತಾನೆ. ಬಟ್ ಏನಾಗುತ್ತೆ, ಒಂದು ಕಡೆಯಿಂದ ಮೈನಸ್ ಇರುತ್ತೆ, ಒಂದು ಕಡೆಯಿಂದ ಪ್ಲಸ್ ಇರುತ್ತೆ. ಆದ್ರೆ ಜನ್ಮನಾಮವನ್ನು ನೋಡೋದಕ್ಕಂ ಇಲ್ಲಿ ಇನ್ನೊಂದು ನಾವು ನೋಡ್ಬೇಕಾದ್ದೇನು ಅಂತಂದ್ರೆ ರಾಹು ಕೇತುಗಳ ದೋಷ ನಿವಾರಣೆಗೆ ನಾವು ಗುರುವಿನ ಆರಾಧನೆ ಮಾಡ್ಬೇಕು ಅಂತ ಹೇಳ್ತೀವಿ. ಆ ಗುರುನ ಅಸಲು ನಾವು ಚೆಕ್ ಮಾಡ್ಬೇಕಾಗ್ತದೆ. ಮಿಥುನರಾಶಿಯಲ್ಲಿ ಗುರು, ಜನ್ಮರಾಶಿಯಲ್ಲಿ ಗುರು ಬರೋದ್ರಿಂದ ಜನ್ಮನಾಮ ನರೋದಕ್ಕಂ ಜನ್ಮರಾಶಿಗೆ ಗುರು ಬಂದಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ ಅಂತ ಹೇಳ್ತಾರೆ. ಅಂತ ಕಷ್ಟಗಳು ಕೂಡ ಕೆಲವು ಸಮ ಬಂದಿದೆ. ಹಾಗಾಗಿ ಮಿಥುನ ರಾಶಿಗೆ ಗುರು ಬಂದಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ ಅಂದ್ರೆ ಅವನಿಗೆ ಬಹಳ ಕಷ್ಟ ಆಯ್ತು. ಅವನಿಗೆ ಹೆಂಡತಿ ಜೊತೆಗೆ ಹೆಂಡತಿ ಮತ್ತೆ ತಮ್ಮನನ್ನ ಕರ್ಕೊಂಡು ವನವಾಸದಲ್ಲಿ ಹೆಂಡತಿನೂ ಕಳ್ಕೊಂಡು ರಾಕ್ಷಸರ ಕಾಟ ತಳ್ಕೊಂಡು ಅವನಿಗೆ ಕುಟೀರದಲ್ಲಿ ಇದ್ದು ಮತ್ತೆ ಸಾಕಷ್ಟು ತೊಂದರೆ ಕಷ್ಟವನ್ನ ಅನುಭವಿಸಿದಾನೆ ಅನ್ನುವಂತಹದ್ದು ನಮ್ಮ ರಾಮಾಯಣವನ್ನು ಕೇಳಿದವರಿಗೆ ನೋಡಿದವರಿಗೆ ಸಣ್ಣ ಮಕ್ಕಳಿಂದ ಆಬಾಲವೃದ್ಧರಿಗೆ ಗೊತ್ತಾಗ್ತದೆ. ಹಾಗಾಗಿ ಮಿಥುನ ರಾಶಿಗೆ ಗುರು ಬಂದಾಗ ಶ್ರೀರಾಮಚಂದ್ರನಿಗೂ ಕಷ್ಟ ತಪ್ಪಿರ್ಲಿಲ್ಲ. ಅದು ಒಂದು ನಮ್ಗೆ ಗಮನದಲ್ಲಿ ಇಟ್ಕೋಬೇಕು. ಮಿಥುನ ರಾಶಿಗೆ ಅದು ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ರಾಹುದು ಪ್ರಾಬ್ಲಮ್ ಇದೆ, ಕೇತುದು ಒಂದು ತೊಂದರೆ ಇಲ್ಲ. ಬಟ್ ಅವ್ನು ಇವರೆಲ್ಲ ಈ ತರ ಮಾಡಿದಾಗ ಅವನೇನು ಮಾತಾಡಲ್ಲ ಅಂತ ಹೇಳ್ತೀವಿ, ಅಂದ್ರೆ ಹೆಚ್ಚು ವರ್ಕ್ ಆಗೋದಿಲ್ಲ. ಹಾಗಾಗಿ ಒಂದು ಮಿಥುನ ರಾಶಿಗೆ ಸಾಮಾನ್ಯವಾಗಿ ಜಾಗ್ರತೆ ವಹಿಸಬೇಕು. ಸಾಮಾನ್ಯ ಮಧ್ಯಫಲಕ್ಕಿಂತ ಕಮ್ಮಿ ಸ್ವಲ್ಪ ಗರಿಷ್ಠ ಫಲ ಇದೆ. ಆದ್ರೂ ಕೂಡ ಅವರು ಒಳ್ಳೇದು ಯೋಚನೆ ಮಾಡ್ಕೊಂಡು ಒಳ್ಳೇದು ಇದು ಮಾಡ್ಕೊಂಡು ಮತ್ತೆ ಜಾಗ್ರತೆಯಿಂದ ಇರೋದ್ರಿಂದ ಅವ್ರ ಸಮಸ್ಯೆಗಳು ಕಷ್ಟಗಳು ಪರಿಹಾರ ಆಗಲ್ಲ ಅಂತಲ್ಲ, ಜಾಗ್ರತೆ ಬಹಳ ಮುಖ್ಯ ಅಂತ ಹೇಳ್ತೀನಿ. ಗುರುಜಿನು ವಿವಾಹಾಕಾಂಕ್ಷಿಗಳಿಗೆ ಏನ್ ಫಲ ಇದೆ ಈ ರಾಶಿಯವರಲ್ಲಿ? ವಿವಾಹಾಕಾಂಕ್ಷಿಗಳಿಗೆ ಗುರುವಿನ ಅನುಗ್ರಹ ಇಲ್ಲ. ಗುರುಬಲ ಬೇಕು. ಮದುವೆ ಮಾಡುವಾಗ ವಿವಾಹ ಗುರುಬಲದ ತುಂಬಾ ಅವಶ್ಯಕತೆ ಇರುತ್ತೆ. ಹಾಗಾಗಿ ಗುರುಬಲ ಇಲ್ಲದೆ ಹೋದ ವಿವಾಹ ಮಾಡಕೂಡುದು ಅಂತ ಹೇಳ್ತಾರೆ. ಆದ್ರೂ ಕೂಡ ಈಗ ಹುಡುಗ ಹುಡುಗಿ ಮದುವೆ ನಾವು ಮ್ಯಾಚಿಗೆ ನೋಡಿದಾಗ
ಗುರುಬಲ ಇಬ್ಬರಿಗೆ ಒಬ್ರಿಗೆ ಗುರುಬಲ ಇದ್ರೆ ಮದುವೆ ಮಾಡ್ಬೋದು ಅಂತ ಹೇಳ್ತೀವಿ. ಈಗ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ, ಅವರು ತುಂಬಾ ಕಷ್ಟ ಇರುತ್ತೆ. ಮಿಥುನದಲ್ಲಿ ಗುರು ಇದ್ರೆ ತುಂಬಾ ಶ್ರೀರಾಮಚಂದ್ರ ಇದಕ್ಕೆ ಹೋಗಿದ್ದಾನೆ ಅಂತ ಹೇಳ್ತೀವಿ, ಯಾವುದು ವನವಾಸಕ್ಕೆ ಹೋಗಿದ್ದ ಅಂತ ಹೇಳ್ತೀವಿ. ಆದ್ರೆ ಹುಡುಗಿ ಗುರುಬಲ ಇದ್ರೆ ಅವಾಗ ಮದುವೆ ಮಾಡ್ಬೋದು, ಅತ್ತ ದಾಂಪತ್ಯ ಅಂತ ತೊಂದರೆ ಆಗೋದಿಲ್ಲ, ಅವರಿಗೆ ವಿವಾಹ ಮಾಡ್ಬೋದು. ಮತ್ತೆ ಮ್ಯಾಚಿಂಗ್ ಮುಹೂರ್ತ ಎಲ್ಲ ಚೆನ್ನಾಗಿದ್ರೆ ಆ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ. ಖಂಡಿತ. ಮಿಥುನ ರಾಶಿಯವರ ಶುಭಾಶುಭ ಫಲಗಳ ಬಗ್ಗೆ ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.